ಎಲ್ಲಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಿಸಿ ಅಪ್ಡೇಟ್ಗಳು ಬರ್ತಾ ಐತೆ. IPL ರಿಲೇಟೆಡು, ಒಂದು ಟ್ರೇಡ್ ರಿಲೇಟೆಡ್ ಆಯಿತು ಅಂತಂದರೆ ಇನ್ನು ಒಂದು ಆಕ್ಷನ್ ರಿಲೇಟೆಡು RCBಯ ಒಬ್ಬರು ಕೊಟ್ಟಿದ್ದಾರೆ ಒಂದು ಸ್ಟೇಟ್ಮೆಂಟು. ಸೊ ಇದು ನೋಡ್ಬಿಟ್ಟು ಏನಾದ್ರು ಪಾಸಿಟಿವಿಟಿ ಇರ್ಬೋದು ನಮ್ಮ RCB ಕಡೆ ಆಕ್ಷನಲ್ಲಿ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಸೊ ಎಲ್ಲ ಏನೇನಂತ ನೋಡ್ಬಿಡೋಣ. ತೋರಿಸಿ ಸ್ವಲ್ಪ ಪ್ರೀತಿ ಕರುಣೆ ಎಲ್ಲ ದಯಾ ದಾಕ್ಷಿಣ್ಯ ಎಲ್ಲ ತೋರಿಸಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹಾಕೊಂಡು ಗುದ್ದಿ ಹಂಗೆ ಚಚ್ಚಿ ಹಾಕೊಂಡು ಇಟ್ಟಾಡಿಸ್ಕೊಂಡು ಓಕೆ. ಮೊದಲನೇ ಅಪ್ಡೇಟ್ ಏನು ಅಂತಂದರೆ ಅದು ಟ್ರೇಡ್ ರಿಲೇಟೆಡು. ಸಂಜು ಸ್ಯಾಮ್ಸನ್ ಅವರ ಟ್ರೇಡು ಕಳೆದ ಒಂದು ತಿಂಗಳಿಂದ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ. KKR ಪಾಳೆಯದಲ್ಲಿ ಜೊತೆಗೆ CSK ಪಾಳೆಯದಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗ್ತಿರುವಂಥ ಮ್ಯಾಟ್ರು ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಆ್ಯಂಡ್ ದೊಡ್ಡ ಕ್ರಿಕೆಟಿಂಗ್ ಸೈಟ್ಸ್ಗಳನ್ನೇ ಕ್ರಿಕ್ ಬಸ್ ಆಗಿರ್ಬೋದು, ESPN ಆಗಿರ್ಬೋದು ಎಲ್ಲ ರಿಪೋರ್ಟ್ ಮಾಡಿಬಿಡಿದ್ರೆ ಸಂಜು ಸ್ಯಾಮ್ಸನ್ ಈಚೆ ಕಡೆ ಬರೋದಕ್ಕೆ ರೆಡಿ ಆಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್ನ ಬಿಡೋದಕ್ಕೆ ಅಂತ. ಸೊ ಬಿಡೋದು ಒಂದು ರೇಂಜಿಗೆ ಕನ್ಫರ್ಮ್ ಆಯಿತು ಅಂತಂದರೆ ಯಾವ ತಂಡಕ್ಕೆ ಟ್ರೇಡ್ ಆಗ್ತಾರೆ ಅಥವಾ ಆಪ್ಷನ್ಗೆ ಬರ್ತಾರೆ ಅನ್ನೋದು ಒಂದು ಕನ್ಫ್ಯೂಷನು. ಇಲ್ಲಿ ಒಂದು ಅಪ್ಡೇಟ್ ಬರ್ತಿದೆ, KKR ಕಡೆಯಿಂದ ಸ್ಟ್ರಾಂಗ್ ಆಗಿ ಅಪ್ಡೇಟ್ ಬರ್ತಾ ಇದೆ. CSK ಅವರು ಸ್ವಲ್ಪ ಬ್ಯಾಕ್ ಫುಟಿಗೆ ಹೋಗಿದ್ದಾರೆ ಅಂತ ನಮಗೆ ಬಂದಿತ್ತು ರೀಸೆಂಟ್ ರಿಪೋರ್ಟ್ಸ್ಗಳೆಲ್ಲ. ಬಟ್ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಫ್ಯೂಚರು. ಇನ್ನೂ ಒಂದು 2 ತಿಂಗಳು 3 ತಿಂಗಳು ಬೇಕಾಗುತ್ತೆ ಈ ಟ್ರೇಡ್ ಕಂಪ್ಲೀಟಾಗಿ ಆಗೋದಕ್ಕೆ. ಅಥವಾ IPL ಆಕ್ಷನ್ ಟೈಮಲ್ಲೋ ಅಥವಾ IPL ಆಕ್ಷನ್ ಆದಮೇಲೂ ಕೂಡ ಟ್ರೇಡ್ ಆಗ್ಬೋದು, ಹೆಂಗೆ ಬೇಕಾದರೂ ಆಗ್ಬೋದು. ಆಕ್ಷನ್ ಆದಮೇಲೆ ಟ್ರೇಡ್ ಆಗಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಇವಾಗಂತೂ ಖಂಡಿತ ಟ್ರೇಡ್ ವಿಂಡೋ ಓಪನ್ ಆಗಿದೆ, ಬೇಕಾದ್ರೆ ಟ್ರೇಡ್ ಮಾಡ್ಕೋಬೋದು. ಬಟ್ ಯಾರು ಇವಾಗಂತೂ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಪ್ಲೇಯರ್ ಇಂಜುರಿ ಆಗ್ಬೋದು, ಬಿಡ್ಬೋದು, ಇವೆಲ್ಲ ನೋಡ್ಕೊಂಡು ಮಾಡಬೇಕಾಗತ್ತೆ ಟ್ರೇಡ್ ಅನ್ನೋದನ್ನ. ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ ಇಬ್ಬರನ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ KKR ಅವರು ರೆಡಿ ಆಗಿದ್ರಂತೆ. ಅದನ್ನೇ ರಮಣ್ದೀಪ್ ಸಿಂಗು ಜೊತೆಗೆ ರಘುವಂಶಿ ಈ ಇಬ್ಬರನ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಯಂಗ್ಸ್ಟರ್ಸ್ನ, ಯಂಗ್ ಟ್ಯಾಲೆಂಟ್ಗಳನ್ನ ಇವರು ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಜಸ್ಟ್ ಬಿಕಾಸ್ ಆಫ್ ಸಂಜು ಸ್ಯಾಮ್ಸನ್ ನಮಗೆ ಬೇಕು, ಒಂದು ಬ್ಯಾಟರ್ ಬೇಕು, ಒಂದು ಕ್ವಾಲಿಟಿ ವಿಕೆಟ್ ಕೀಪರ್ ಬೇಕು, ಒಬ್ಬ ಕ್ಯಾಪ್ಟನ್ ಬೇಕು, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇಟ್ಕೊಂಡಿರುವಂಥವ್ರು ಬೇಕು ಅಂತ ಇವರು ಈ ಯಂಗ್ ಗನ್ಗಳನ್ನ ನೋಡಿ. ರಘುವಂಶಿ ಆಲ್ಮೋಸ್ಟ್ 300+ ರನ್ಸ್ನ ಹೊಡೆದಿದ್ದಾರೆ. ಆ್ಯಂಡ್ ಗೊತ್ತಿರೋದು ರಮಣ್ದೀಪ್ ಸಿಂಗು ಯಾವ ಥರ ಇಂಪ್ಯಾಕ್ಟ್ನ ಬೀಳ್ತಾರೆ ಅಂತ. ಬಾಟಮಲ್ಲಿ ಬಂದ್ಬಿಟ್ಟು ಮ್ಯಾಚ್ನ ಫಿನಿಷ್ ಮಾಡುವಂಥ ಕೇಪಬಿಲಿಟಿ ಇದೆ ರಮಣ್ದೀಪ್ ಸಿಂಗಿಗೆ. ಆ್ಯಂಡ್ 7 ಕೋಟಿ ಇವರಿಬ್ಬರನ್ನ ಸೇರ್ತು ಅಂದರೆ 7 ಕೋಟಿ ಆಗುತ್ತೆ. ಇಲ್ಲಿ ಒಬ್ರದೇನೆ 18 ಕೋಟಿ ಸಂಜು ಸ್ಯಾಮ್ಸನ್ದು. ಸೊ ಎಲ್ಲಿಂದ ಎಲ್ಲಿಗೂ ಮ್ಯಾಚು ಅಂತ ಕೇಳಿದ್ರೆ ಹೌದು, ಇಲ್ಲಿಬ್ಬರು ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ರೆ ಇಲ್ಲಿ ಪರ್ಸನ್ ಟು ಪರ್ಸನ್ ತೊಗೊಬೇಕಷ್ಟೇ. ನಾವು ಕೋಟಿ ಗೀಟಿಗಳೆಲ್ಲ ತಗೊಳಕ್ಕಾಗೋದಿಲ್ಲ. ಹೌದು, KKR ಅವ್ರು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಮಿಕ್ಕಿರೋಂಥ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೋ 11 ಕೋಟಿ ಏನೋ ಅದನ್ನು ಡಿಫ್ರೆನ್ಸ್ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ರಾಜಸ್ಥಾನ್ ರಾಯಲ್ಸಿಗೆ. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವ್ರು ಕಳ್ಕೊಳ್ಳೋದೇನೂ ಇಲ್ಲ ಅಂತ ಕಾಣಿಸಿದ್ದು ನನ್ನ ಪ್ರಕಾರ. ಈ ಇಬ್ಬರು ಯಂಗ್ಸ್ಟರ್ಸ್ಗಳು ಬರ್ತಾರೆ ಅಂತಂದರೆ, ಯಂಗ್ ಟ್ಯಾಲೆಂಟ್ಗಳು ಬರ್ತಾರೆ ಅಂದರೆ ಈ ಟೀಮ್ಗೆ ಒಬ್ಬ ಫಿನಿಷರು ಜೊತೆಗೆ ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟರು, ಓಪನರ್ ಬ್ಯಾಟರ್, ಒಂದು ಟಾಪ್ ಆರ್ಡರ್ ಬ್ಯಾಟರ್ ಸಿಗ್ತಾರೆ ಅಂತ ಅಂದರೆ ಇಲ್ಲಿ ಇವ್ರನ್ನ ಬಿಟ್ಕೊಂಡು ಕೊಡೋದ್ರಲ್ಲಿ ಅಂದರೆ ಆ ಟೀಮಲ್ಲಿ ಬರ್ತಾ ಇಲ್ಲ ಸಂಜು ಸ್ಯಾಮ್ಸನ್ಗೆ ಅಂತಂದರೆ ಬಿಟ್ಕೊಂಡು ಕೊಡೋದ್ರಲ್ಲಿ ನನಗೇನೋ ಇವ್ರಿಗೆ ಲಾಸ್ ಆಗುತ್ತೆ ಅನ್ನೋ ಥರ ಏನೂ ಅನ್ನಿಸ್ತಾ ಇಲ್ಲ. ಸೊ ರಾಜಸ್ಥಾನ್ ರಾಯಲ್ಸ್ ಪಾಸಿಟಿವಲ್ಲೇ ಇರ್ತಾರೆ. ಇನ್ನು KKR ಒಂದು ಸ್ವಲ್ಪ ನೆಗೆಟಿವ್ ಬೀಳುತ್ತೆ. ಯಾಕೆ ಅಂತಂದರೆ ಇಬ್ಬರು ಕ್ವಾಲಿಟಿ ಪ್ಲೇಯರ್ಸ್ಗಳು, ರಘುವಂಶಿ ಆಗಿರ್ಬೋದು ಜೊತೆಗೆ ರಮಣ್ದೀಪ್ ಸಿಂಗ್ ಆಗಿರ್ಬೋದು, ಇವರಿಬ್ಬರನ್ನ ಕಳ್ಕೊಳ್ಳೋದಕ್ಕೆ ಇವರು ನಷ್ಟಪಡಬೇಕು. ಬಟ್ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಮ್ಯಾಚ್ ಮಾಡ್ತಾರೆ ಅಂತ ಅವ್ರಿಗೆ ಅನಿಸ್ತಿದೆ ಅಂತ ಕಾಣಿಸಿದೆ. ಅವರಿಗೆ ಅಲ್ಲಿ ಹೊಡೆತಾ ಬಿದ್ದಿನೇ ಕ್ಯಾಪ್ಟನ್ಸಿ, ಒಂದು ಬ್ರ್ಯಾಂಡ್ ಇಲ್ಲ, ಒಂದು ಏನೋ ಒಂದು ಬಿಗ್ ಮಿಸ್ ಏನು ಅಂದ್ರೆ ಕ್ಯಾಪ್ಟನ್ಸಿಲೇ ಬಿಗ್ ಮಿಸ್ ಆಗಿದ್ದು. ಸೊ ಆ ಕ್ಯಾಪ್ಟನ್ಸಿನ ಅವ್ರು ಸಂಜು ಸ್ಯಾಮ್ಸನ್ ಹುಡುಕ್ತಾ ಇರೋದ್ರಿಂದ ಈ ಟ್ರೇಡು ಆದರೂ ಆಗ್ಬೋದು ಅಂತ ಅನ್ನಿಸ್ತಿದೆ. ಎಲ್ಲ ಲೋಕಲ್ ರಿಪೋರ್ಟಿಂಗ್ ಸೈಟ್ಸ್ಗಳೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ ಈ ಥರ ಆಗ್ಬೋದು ಅಂತ. ಬಟ್ ಗೊತ್ತಿಲ್ಲ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಏನಾಗುತ್ತೆ ಅಂತ. ಆ್ಯಂಡ್ RCB ರಿಲೇಟೆಡ್ ಚರ್ಚೆ ಆಗ್ತಿರೋದು ಏನು ಅಂದರೆ ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ಮೆನ್ಷನ್ ಮಾಡಿದರೆ ನಮ್ಮ RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಮೊಬ್ ಬ್ಯಾಟ್ ಅವರು ಕ್ಯಾಮರಾನ್ ಗ್ರೀನ್ ರಿಲೇಟೆಡು. ಕ್ಯಾಮರಾನ್ ಗ್ರೀನು ಈ ಸೀಸನ್ ಆಕ್ಷನ್ಗೆ ಬರ್ತೀನಿ ಅಂತ ಹೇಳಿದರೆ, ಮಿನಿ ಆಕ್ಷನ್ಗೆ ಬರೋದ್ರಿಂದ. ಸೊ ಆ್ಯಕ್ಚುಲಿ ಇವ್ರನ್ನ RCB ಬಿಡೋದಕ್ಕೆ ರೆಡಿ ಇರಲಿಲ್ವಂತೆ. ಲಾಸ್ಟ್ ಸೀಸನ್ ಏನು ಬಿಟ್ಟರು ಅದು ಅನ್ಫಾರ್ಚುನೇಟ್ ನಾವು ಬಿಡಬೇಕಾಗಿ ಬಂತು. ಅವ್ರಿಗೆ ಇಂಜುರಿ ಆಗಿದ್ದರಿಂದ ಅವ್ರು ಆಡೋಕ್ಕಾಗದೇ ಇರೋದ್ರಿಂದ ನಾವು ಬಿಡಬೇಕಾಗಿ ಬಂತು. ಇಲ್ಲ ಅಂದರೆ 100% ನಾವು ಶಾರ್ಟಾಗೆ ರಿಟೈನ್ ಮಾಡ್ತಿದ್ವಿ ಅಂತ. ಲಾಸ್ಟ್ ಇಯರು ಮಸ್ತಾಗಿ ಆಡಿದರು, ಸಗದಾಗಿ ಪ್ರೂವ್ ಮಾಡಿದ್ರು. ಅವ್ರಿಗೆ ಹೆವಿ ಅಮೌಂಟ್ ಕೊಟ್ಬಿಟ್ಟು ಟ್ರೇಡ್ ಮಾಡ್ಕೊಂಡ್ವಿ ನಾವು ಬೇರೆ ಕಡೆಯಿಂದ. ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಅವರು. ಇವ್ರನ್ನ ಬಿಡೋ ಅಂತ ಮಾತೇ ಇರಲಿಲ್ಲ, ನಾವು ಬಿಡಬಾರ್ದು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಬಿಡಬೇಕಾಗಿ ಬಂತು. ಇನ್ ಕೇಸ್ ಆಕ್ಷನ್ಗೆ ಬಂದರು ಅಂತಂದರೆ ನಾವು ಒಂದು ಕಣ್ಣು ನೋಡಬಹುದು ಅನ್ನೋ ಥರ ಉತ್ತರನ ಕೊಟ್ಟಿದ್ದಾರೆ ಮೊಬ್ ಬ್ಯಾಟ್ ಅವರು. ಬಟ್ ಗೊತ್ತಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಇವರು ಆಕ್ಷನ್ಗೆ ಬರೋದು, ಟ್ರೇಡ್ ಗಿಡೆಲ್ಲ ಏನೂ ಆಗೋದಿಲ್ಲ. ಆಕ್ಷನ್ಗೆ ಬರೋದ್ರಿಂದ ಸಿಕ್ಕಾಪಟ್ಟೆ ಪೋಸ್ಟ್ ವ್ಯಾಲ್ಯೂ ಇಟ್ಕೊಂಡಿರುವಂಥ ಫ್ರಾಂಚೈಸಿಗಳು ನಮ್ಮ RCBಗಿಂತ ಜಾಸ್ತಿ ಇಟ್ಕೊಂಡಿರುವಂಥ ಫ್ರಾಂಚೈಸಿಗಳು ಬೇರೆ ಇರ್ತವೆ. ಇವರು ಬಲೆ ಅಮೌಂಟ್ಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಇವರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಬೀರಿರುವಂಥ ಪ್ಲೇಯರು. ಆ್ಯಂಡ್ ಮಿನಿ ಆಕ್ಷನ್ ಬೇರೆ ಬರ್ತಾರೆ. ಮಿನಿ ಆಕ್ಷನಲ್ಲಿ ಓವರ್ಸೀಸ್ ಪ್ಲೇಯರ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ, ಗೊತ್ತಿರೋದೇ. ದುಡ್ಡು ಜಾಸ್ತಿ ಸುರಿತಾರೆ.
RCB ಕೈಗೆ ಸಿಗದೇ ಇರ್ಬೋದು, ಬಟ್ ನಾವು ಟ್ರೈ ಮಾಡ್ತೀವಿ ಅನ್ನೋ ಥರನೇ ಹೇಳಿದ್ರು ನಮ್ಮ RCB ಅವರು. ಇಂಥ ಪ್ಲೇಯರ್ನ ಬಿಟ್ಕೊಂಡು ಕೊಡೋ ಮಾತೇ ಇಲ್ಲ, ಸೀನೇ ಇಲ್ಲ, ಇನ್ನೊಂದು ಸ್ವಲ್ಪ ಬಲಿಷ್ಠ ಮಾಡ್ಕೊಳ್ಳೋಣ ನಮ್ಮ RCBನ ಅನ್ನೋ ಥರನೇ ಹೇಳಿದ್ದಾರೆ. ಸೊ ನೋಡೋಣ ಇದಾಗುತ್ತಾ ಆಗೋದಿಲ್ವ ಅಂತ. ಒಟ್ಟಲ್ಲಿ ನಿಮಗೇನು ಅನ್ನಿಸ್ತಾ ಇದೆ? ಸಂಜು ಸ್ಯಾಮ್ಸನ್ನು KKRಗೆ ಹೋಗ್ತಾರೆ ಅಂತ, ಈ ಇಬ್ಬರು ಪ್ಲೇಯರ್ಗಳಿಗೆ ಟ್ರೇಡ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತಿರೋ ಜೊತೆಗೆ ನಮ್ಮ RCBಗೆ ಕೆಮ್ರಾನ್ ಗ್ರೀನ್ ಆ್ಯಡ್ ಆಯಿತು ಅಂದರೆ ಹಿಂಗಿರುತ್ತೆ ಅಂತ. ಅದೇನಾರು ಆಗೋಗ್ಬಿಡ್ತು ಅಂದರೆ ಕೆಮ್ರಾನ್ ಗ್ರೀನ್ RCB ಆಗ್ಬಿಡ್ತು ಅಂದರೆ ಇವಾಗಿರೋಂಥ ಬಲಿಷ್ಠವಾಗಿರೋದ್ರಲ್ಲಿ ನೋಡ್ಬಿಡ್ತು ಅಂತಂದರೆ ನಮ್ಮ ಟೀಮ್ನ ಯಾವ ಮಗನೂ ಅಲ್ಲಾಡ್ಸೋಕ್ಕಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಓವರ್ಸೀಸ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಟ್ರೆಂತನ್ ಆಗೋಗ್ಬಿಡುತ್ತೆ. ಇವಾಗ ಆಲ್ರೆಡಿ ಸ್ಟ್ರೆಂತನ್ ಆಗಿದೆ, ಇನ್ನೂ ಬಲೆ ಸ್ಟ್ರೆಂತನ್ ಆಗೋಗ್ಬಿಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.